ಬೀದರ್ ಜಿಲ್ಲೆಯ ಜನರ ಹಾಗೂ ರೈತರ ಜೀವನಾಡಿಯಾಗಿರ್ತಕ್ಕಂಥದ್ದು ಬೀದರ್ ಜಿಲ್ಲೆಯ ಕಾರಂಜ ಜಲಾಶಯ. ಈ ಕಾರಂಜ ಜಲಾಶಯ ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಬ್ಯಾಲಹಳ್ಳಿ ಗ್ರಾಮದ ಬಳಿ ಈ ಕಾರಂಜ ಜಲಾಶಯ ಬರುವಂಥದ್ದು. ಇಡೀ ಬೀದರ್ ಜಿಲ್ಲೆಯಲ್ಲಿ ಏಕೈಕ ಜಲಾಶಯ ಇದಾಗಿರುವಂಥದ್ದು. ಈ ಕಾರಂಜ ಜಲಾಶಯದ ಏನು ಸಾಮರ್ಥ್ಯ 7.691 TMC ಸಾಮರ್ಥ್ಯ ಕೂಡ ಇದಿರುವಂಥದ್ದು. ಸುಮಾರು ಏನು 3.48 ಕಿಲೋಮೀಟರ್ ಉದ್ದ ಕೂಡ ಇದು ಇರುವಂಥದ್ದು. ಇದರ ಎತ್ತರ 20.70 ಮೀಟರ್ನಷ್ಟು ಉದ್ದನೂ ಕೂಡ ಈ ಡ್ಯಾಮ್ ಇರುವಂಥದ್ದು. ಇದರ ಪ್ರಮುಖ ಉದ್ದೇಶ, ಈ ಡ್ಯಾಮ್ ಕಟ್ಟಲಿಕ್ಕೆ ಪ್ರಮುಖವಾದಂಥ ಉದ್ದೇಶ ಏನು ಅಂತಂದರೆ, ಇದು ಬೀದರ್ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಕೊಡಬೇಕು ಮತ್ತು ಈ ಭಾಗದ ರೈತರಿಗೆ ಏನು ನೀರಾವರಿ ಸೌಲಭ್ಯ ಕೊಡಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಒಂದು 5 ದಶಕದ ಹಿಂದೆ ಈ ಡ್ಯಾಮ್ ನಿರ್ಮಾಣ ಕೂಡ ಆಯಿತು. ಈ ಡ್ಯಾಮ್ ನಿರ್ಮಾಣ ಆದಾಗಿಂದನೂ ಕೂಡ ಸಾಕಷ್ಟು ಬೀದರ್ ಜಿಲ್ಲೆಯ ಬೇರೆ ಬೇರೆ ತಾಲೂಕಿಗೆ ಕುಡಿಯುವ ನೀರು ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಕೂಡ ಸುಮಾರು ಬೀದರ್ ಜಿಲ್ಲೆಯಲ್ಲಿ ಸುಮಾರು ಒಂದು 30,000 ಹೆಕ್ಟೇರ್ ಪ್ರದೇಶದಲ್ಲಿಯೂ ಕೂಡ ಈ ಕಾರಂಜ ಜಲಾಶಯದ ನೀರನ್ನು ಬಳಸ್ಕೊಂಡು ಇಲ್ಲಿನ ರೈತರು ಕೂಡ ಒಂದು ಸಮೃದ್ಧವಾದಂಥ ಬೆಳೆಯನ್ನು ಕೂಡ ಬೆಳೀತಾರೆ. ಯಾವತ್ತು ಬೀದರ್ ಜಿಲ್ಲೆಯಲ್ಲಿ ಮಳೆ ಕೈ ಕೊಡುತ್ತೆ ಆವಾಗ ಇದೇ ಡ್ಯಾಮ್ನ ನೀರನ್ನು ಏನು ಬಳಸ್ಕೊಂಡು ಇಲ್ಲಿನ ರೈತರು ಕೂಡ ಬಹುತೇಕ ರೈತರು ಇದೇ ನೀರಿನಿಂದ ಸಮೃದ್ಧವಾಗಿ ಬೆಳೆಯನ್ನು ಬೆಳೆದು ಒಂದು ಸುಂದರವಾದ ಬದುಕನ್ನು ಕೂಡ ಕಟ್ಕೊಂಡಿರುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾರಂಜ ಜಲಾಶಯವನ್ನು ಏನು ನೀರಾವರಿ ಇಲಾಖೆ ಅಧಿಕಾರಿಗಳು ದೊಡ್ಡ ಪ್ರಮಾಣದಲ್ಲಿ ನಿರ್ಲಕ್ಷ್ಯವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ಈ ಕಾರಂಜ ಜಲಾಶಯಕ್ಕೆ ಕೂಡ ಒಂದು ಅಭದ್ರತೆ ಕೂಡ ಇಲ್ಲಿ ಕಾಡ್ತಾ ಇರುವಂಥದ್ದು. ಈ ಜಲಾಶಯಕ್ಕೆ ಯಾರು ಬೇಕಾದರೂ ಕೂಡ ಒಂದು 10 ಮಾರ್ಗಗಳಿರುವಂಥದ್ದು. ಈ ಜಲಾಶಯಕ್ಕೆ ಯಾರು ಬೇಕಾದರೂ ಕೂಡ ಇಲ್ಲಿ ಬರ್ತಾ ಇರುವಂಥದ್ದು. ಇವಾಗಲೂ ಕೂಡ ರಾತ್ರಿ ಆದರೆ ಸಾಕು ಇಲ್ಲಿ ಪಾರ್ಟಿಗಳನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ಬೇರೆ ಬೇರೆ ಪ್ರವಾಸಿಗರು ಕೂಡ ಬಂದು ಡ್ಯಾಮ್ನ ಒಳಗಡೆ ಇಳುವಂಥ ಕೆಲಸನೂ ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೇನು ಕೂಡ ಇಲ್ಲಿ ಏನು ಪಕ್ಕದ ಕಾರಂಜ ಜಲಾಶಯದ ಪಕ್ಕದಲ್ಲಿ ಇರ್ತಕ್ಕಂಥ ಹಾಲಹಳ್ಳಿ ಮತ್ತು ಬ್ಯಾಲಹಳ್ಳಿ ಗ್ರಾಮದ ರೈತರು ಕೂಡ ಇಲ್ಲಿ ಇರ್ತಕ್ಕಂಥ ರೈತರು ಇರ್ಬೋದು, ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರು ಇರ್ಬೋದು, ಎಲ್ಲರೂ ಕೂಡ ಬಂದು ಕಾರಂಜ ಡ್ಯಾಮ್ನೊಳಗಡೆ ಇಳಿದು ಬಟ್ಟೆಗಳನ್ನ ತೊಳೆದಿರ್ಬೋದು, ಇವೆಲ್ಲ ಚಟುವಟಿಕೆಗಳನ್ನು ಕೂಡ ಇಲ್ಲಿ ನಿರಂತರವಾಗಿ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೇನು ಕೂಡ ಯುವಕರ ಪುಂಡಾಟ ಕೂಡ ಇಲ್ಲಿ ಮಿತಿ ಮೀರಿರುವಂಥದ್ದು. ಇಲ್ಲಿ ಯಾರೂ ಕೂಡ ಭದ್ರತೆ ಅನ್ನೋದೇ ಇಲ್ಲಿಲ್ಲ. ಈಗ ನಾನು ಸಹಿತ ಈ ಡ್ಯಾಮ್ನ ಮೇಲ್ಗಡೆ ನಿಂತುಕೊಂಡು ಕೂಡ ಈ ಡ್ಯಾಮ್ನ ಒಂದು ಭದ್ರತೆ ಬಗ್ಗೆ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಯಾಕೆಂದರೆ ಈ ಡ್ಯಾಮ್ ಏನಿದೆ ಇದು ಸಾಕಷ್ಟು ಜನರ ಜೀವನಾಡಿ ಆಗಿರುವಂಥದ್ದು. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಡ್ಯಾಮ್ನ ನಿರ್ಲಕ್ಷ್ಯನ ಕೂಡ ಇಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಪ್ರತಿ ವರ್ಷವೂ ಕೂಡ 4-5 ಜನ ಕೂಡ ಇಲ್ಲಿ ಬಿದ್ದು ಏನು ಡ್ಯಾಮಲ್ಲಿ ಮೃತಪಡ್ತಕ್ಕಂಥದ್ದು ಸರಿ ಸಾಮಾನ್ಯವಾಗಿರುವಂಥದ್ದು. ಯಾಕಂದರೆ ಈ ಡ್ಯಾಮ್ನಲ್ಲಿ ಕೂಡ ಯುವಕರು ಬರ್ತಾರೆ, ರಾತ್ರಿ ಪಾರ್ಟಿಯನ್ನು ಮಾಡ್ತಾರೆ, ಮಧ್ಯಾಹ್ನ ಸಹಿತ ಬಂದು ಇಲ್ಲಿ ಪಾರ್ಟಿಯನ್ನು ಮಾಡ್ತಾರೆ. ಅವ್ರು ಹೋಗಿ ಮತ್ತೆ ಡ್ಯಾಮಲ್ಲಿ ಕೂಡ ಸ್ನಾನ ಮಾಡೋದು ಇರ್ಬೋದು, ಬೇರೆ ಬೇರೆ ಪುಂಡಾಟದ ಕೆಲಸಗಳನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಇಲ್ಲಿ 10 ಸೆಕ್ಯೂರಿಟಿ ಗಾರ್ಡ್ಗಳನ್ನ ನಾವು 24 ಗಂಟೆ ನೇಮಕ ಮಾಡಿದ್ವಿ. ಡ್ಯಾಮ್ ಒಳಗಡೆ ಯಾರನ್ನೂ ಕೂಡ ನಾವು ಬಿಡೋದಿಲ್ಲ ಅಂತೇಳಿ ನೀರಾವರಿ ಇಲಾಖೆ ಅಧಿಕಾರಿಗಳು ಕೂಡ ಸಾಕಷ್ಟು ಸರಿ ಒಂದು ಸ್ಪಷ್ಟತೆಯನ್ನು ಕೊಟ್ಟಿರುವಂಥದ್ದು. ಆದರೆ ಇಲ್ಲಿ ಯಾವುದೇ ರೀತಿಯ ನೆಪಕ್ಕೆ ಮಾತ್ರ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇರುವುದು. ಕೇವಲ ಮೇನ್ ಗೇಟಲ್ಲಿ 1-2 ಸೆಕ್ಯೂರಿಟಿ ಗಾರ್ಡ್ ಬಿಟ್ಟರೆ ಇಲ್ಲಿ ಮೇಲ್ಗಡೆ ಕಾರಂಜ ಡ್ಯಾಮ್ನ ಮೇಲ್ಗಡೆ ಯಾರೂ ಕೂಡ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಿಲ್ಲ. ಇಲ್ಲಿ 10 ಮಾರ್ಗಗಳಿರುವಂಥದ್ದು. ಬೇಕಾಬಿಟ್ಟಿಯಾಗಿ ಇಲ್ಲಿ ಜನ ಬರ್ಬೋದು, ಇಲ್ಲಿ ಓಡಾಡ್ಬೋದು, ಡ್ಯಾಮಲ್ಲಿ ಸ್ನಾನ ಮಾಡ್ಬೋದು, ಬಟ್ಟೆ ತೊಳಿಬೋದು, ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ ಇಲ್ಲಿ ಮಾಡ್ಬೋದು. ಆದರೆ ಯಾರೂ ಕೂಡ ಇಲ್ಲೇನು ಹೇಳೋರು ಇಲ್ಲದಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಕೇವಲ ಹೆಸರಿಗಷ್ಟೇ ಸಹಿತ ಅವರೇನು ಡ್ಯಾಮ್ನ ಮುಂದ್ಗಡೆ ಸೆಕ್ಯೂರಿಟಿ ಇಟ್ಟುಕೊಂಡಿದ್ದಾರೆ, ನಾವೊಂದು 10-15 ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರೆ, ಇಲ್ಲಿ ಯಾರನ್ನೂ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟೇ. ಇದೆಲ್ಲ ಒಂದು ದಾಖಲೆಯಲ್ಲಿ ಮಾತ್ರ ಈ ಸೆಕ್ಯೂರಿಟಿ ಗಾರ್ಡನ್ನು ನೇಮಕ ಮಾಡ್ಕೊಂಡಿದ್ದೀವಿ ಅಂತ ತೋರಿಸಲಿಕ್ಕೆ ಮಾತ್ರ ಇರುವಂಥದ್ದು. ಆದರೆ ಇಲ್ಲಿ ಯಾರೂ ಕೂಡ ಸೆಕ್ಯೂರಿಟಿ ಗಾರ್ಡ್ಗಳೇ ಇಲ್ಲ. ಕೇವಲ ಡ್ಯಾಮ್ ಮುಂದ್ಗಡೆ ಮೇನ್ ಗೇಟ್ಗೆ ಮಾತ್ರ ಇಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡನ್ನು ಇಟ್ಕೊಂಡ್ರೆ ಸಾಲೋದಿಲ್ಲ. ಈ ಡ್ಯಾಮ್ಗೆ 10 ಮಾರ್ಗಗಳಿರುವಂಥದ್ದು. ಆ ಎಲ್ಲ 10 ದಾರಿಗಳನ್ನ ಕೂಡ ಬಂದ್ ಮಾಡಿದರೆ ಮಾತ್ರ ಇಲ್ಲಿ ಮೇಲ್ಗಡೆ ಯಾರೂ ಕೂಡ ಜನರು ಸಾರ್ವಜನಿಕರು ಬರೋದಿಲ್ಲ. ಆದರೆ ಯುವಕರು ಕೂಡ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರತಿನಿತ್ಯನೂ ಕೂಡ ಇಲ್ಲಿ ಬರ್ತಾರೆ. ಈ ದೃಶ್ಯದ ಕೂಡ ಸಾಕಷ್ಟು ನಾವು ತೋರಿಸುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡ್ತೀವಿ. ವಿಡಿಯೋದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಕೂಡ ತಗೊಂಡಿರ್ಬೋದು. ಯಾವ ರೀತಿಯಾಗಿ ಇಲ್ಲೇನು ಸೆಕ್ಯೂರಿಟಿ ಉಲ್ಲಂಘನೆ ಆಗ್ತಾ ಇರುವಂಥದ್ದು ಕೂಡ ಇಲ್ಲಿ ಎಲ್ಲ ವಿಡಿಯೋಗಳು ಕೂಡ ಸಾಕ್ಷಿ ಸಮೇತ ಕೂಡ ನಾವು ಇಲ್ಲಿ ತೋರಿಸುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡ್ತೀವಿ. ಯಾಕೆಂದರೆ ಕಾರಂಜ ಜಲಾಶಯ ಅಂತಂದರೆ ಇದು ಬಹಳ ಪ್ರಮುಖವಾದಂಥ ಜಲಾಶಯ. ಇಡೀ ಬೀದರ್ ಜಿಲ್ಲೆ ಏಕೈಕ ಜಲಾಶಯ ಕೂಡ ಇದು. ಯಾಕೆಂದರೆ ರಾಜ್ಯದಲ್ಲಿ ಬಹುತೇಕ ಡ್ಯಾಮ್ಗಳಿಗೂ ಕೂಡ ಸಾಕಷ್ಟು ಭದ್ರತೆ ಇರುವಂಥದ್ದು. ಯಾರು ಕೂಡ ಡ್ಯಾಮ್ನ ಒಳಗಡೆ ಹೋಗ್ಲಿಕ್ಕೂ ಕೂಡ ಸಾಕಷ್ಟು ಒಂದು ಸೆಕ್ಯೂರಿಟಿ ಗಾರ್ಡ್ಗಳ ಅನುಮತಿ ಪಡೆದುಕೊಂಡು ಹೋಗಬೇಕಾಗತ್ತೆ. ಆದರೆ ಕಾರಂಜ ಜಲಾಶಯದಲ್ಲಿ ಮಾತ್ರ ಬೇಕಾಬಿಟ್ಟಿಯಾಗಿ ಯಾರು ಬೇಕಾದರೂ ಕೂಡ ಇಲ್ಲಿ ಹೋದರು, ಇಲ್ಲಿ ಯಾರು ಹೇಳೋರು ಇಲ್ಲದಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಡಿಜಿಟಲ್, ಬೀದರ್.